ವೆಲ್ಕಮ್ ಟು ದ ಗಣೇಶ್ ಸ್ಟಡೀಸ್ ವಿಡಿಯೋನ ಲಾಸ್ಟ್ ನೋಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಜಿಂಬಾಬ್ವೆ ವರ್ಸಸ್ ಇಂಡಿಯಾ ಅನ್ಬೋದು. ಒಟ್ಟಿನಲ್ಲಿ ಜಿಂಬಾಬ್ವೆ ಹೋಮ್ ಗ್ರೌಂಡಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು ಅನ್ಬೋದು. ಮೇನ್ ಒಟ್ಟಿನಲ್ಲಿ ಇಂಡಿಯಾಗೆ ಇಷ್ಟು ಅಜೀಬ್ ಮಾಡ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಒಟ್ಟಿನಲ್ಲಿ ಮೇನ್ ಇಲ್ಲಿ ಟಾಸ್ ಗೆದ್ದಿದ್ದು ಏನೋ ಮ್ಯಾಟ್ರ್ ಆಗಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಪಿಚ್ ಚೆನ್ನಾಗಿತ್ತು, ಒಳ್ಳೆ ಬೌಲಿಂಗ್ ಪಿಚ್ ಅನ್ಬೋದು. ಒಟ್ಟಿನಲ್ಲಿ ಜಿಂಬಾಬ್ವೆ ಅವರು ಒಳ್ಳೆ ರನ್ಗಳ ಹೊಡೆದ್ರು ಅನ್ಬೋದು. ಗ್ಯಾಪ್ಲಿ ರನ್ಗಳನ್ನ ಹೊಡೆದ್ರು ಅಂತ ಹೇಳ್ಕೊಳ್ಳೋ ಸ್ಕೋರ್ ಮಾಡಲಿಲ್ಲ. ಒಟ್ಟಿನಲ್ಲಿ ಅಂದರೂ ಇಂಡಿಯಾ ಬೌಲಿಂಗ್ ಚೆನ್ನಾಗಿತ್ತು. ಒಟ್ಟಿನಲ್ಲಿ ವಿಷ್ಣಯ್ಯನೇ ಮೇನ್ ಗುರು. ಇಲ್ಲಿ ವಿಷ್ಣಯ್ ಚೆನ್ನಾಗಿ ಆಡಿದ್ರು, 4 ವಿಕೆಟ್ ತೆಗೆದ್ರು. ಮೇನ್ ಕ್ರೂಷಿಯಲ್ 4 ವಿಕೆಟ್ ತೆಗೆದ್ರು. ವಾಷಿಂಗ್ಟನ್ ಸುಂದರ್ ಆಗಲಿ, ಆವೇಶ್ ಖಾನ್ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರು ಎಲ್ಲರಿಗಿಂತ. ಅಭಿಷೇಕ್ ಶರ್ಮನೂ ಮೇನ್ ಇಲ್ಲಿ ಖಲೀಲ್ ಅಹ್ಮದ್ ಬಗ್ಗೆ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಇತ್ತು. ಮತ್ತು ಮುಖೇಶ್ ಕುಮಾರ್ ಅಷ್ಟೇ. ಇಲ್ಲಿ ಸಿಕ್ಕಾಪಟ್ಟೆ ಇಂಡಿಯಾ ತಪ್ಪು ಮಾಡಿದ್ದು ಏನಂದರೆ ಸಿಕ್ಕಾಪಟ್ಟೆ ಕ್ಯಾಚ್ಗಳನ್ನ ಬಿಟ್ರು ಅನ್ಬೋದು. ಒಂದು ಪವರ್ ಪ್ಲೇಯಲ್ಲಿ ಸಿಕ್ಕಾಪಟ್ಟೆ ಟರ್ನಿಂಗ್ ಆಯಿತು, ಪವರ್ ಪ್ಲೇಲಿ ಸಿಕ್ಕಾಪಟ್ಟೆ ರನ್ಗಳು ಹೋಯಿತು. ಒಟ್ಟಿನಲ್ಲಿ ಮೇನು ಪವರ್ ಪ್ಲೇಲಿ 2 ವಿಕೆಟ್ ಆದರೆ ಒಂಚೂರು ನೆಕ್ಸ್ಟ್ ಲೆವೆಲ್ ಪವರ್ ಪ್ಲೇಯಲ್ಲಿ ಅಲ್ಲೇ ಒಂಚೂರು ರನ್ಗಳು ಲೀಕ್ಔಟ್ ಆಗಿದೆ. ಒಟ್ಟಿನಲ್ಲಿ ಮಿಡಲ್ ಓವರ್ಗಳಲ್ಲಿ ಅಂಥ ರನ್ಗಳು ಬರಲಿಲ್ಲ. ಅಂದರೆ ಲಾಸ್ಟ್ ಓವರ್ ಅಂತೂ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆಗಿಬಿಟ್ರು. ಒಟ್ಟಿನಲ್ಲಿ ಆವೇಶ್ ಖಾನ್ ಆಗಲಿ, ಖಲೀಲ್ ಅಹ್ಮದ್ ಆಗಲಿ, ಮುಖೇಶ್ ಕುಮಾರ್ ಆಗಲಿ, ಇವ್ರು 3 ಜನ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು ಅಂತ ಹೇಳ್ಕೊಳ್ಳೋ ರನ್ನು ಹೊಡಿಲಿಲ್ಲ. ಒಟ್ಟಿನಲ್ಲಿ ಮೇನ್ ಒಟ್ಟಿನಲ್ಲಿ ಇಂಡಿಯಾ ಬೌಲಿಂಗು ಒಂಚೂರು ಆವರೇಜ್ ಆಗಿತ್ತು ಅನ್ಬೋದು. ಒಟ್ಟಿನಲ್ಲಿ ಪವರ್ ಪ್ಲೇಲಿಗರು ಪವರ್ ಮಾಡಿದ್ರೂ ಜಿಂಬಾಬ್ವೆ ವಿರುದ್ಧ ಗೆಲ್ಲಕ್ಕಾಗಲಿಲ್ಲ. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು ಇಂಡಿಯಾ ವಿರುದ್ಧ. ಒಟ್ಟಿನಲ್ಲಿ ಸುಮಾರು ಜಮಾನ್ದಲ್ಲಿ ಗೆದ್ದಿದ್ದು ಜಿಂಬಾಬ್ವೆ ಜಮಾನ್ದಲ್ಲಿ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಇಂಡಿಯಾ ಇಷ್ಟು ವರ್ಸ್ಟ್ ಆಡ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಒಟ್ಟಿನಲ್ಲಿ ಇಂಡಿಯಾ ಗೆಲ್ತಾರೆ, ಎಂಥ ಸಿಚುವೇಶನ್ ಬರಲಿ ಅಂತ ಹೇಳಿದೆ. ಒಟ್ಟಿನಲ್ಲಿ ಇಷ್ಟು ಕಡಿಮೆ ರನ್ನಿಂದ ಜಿಂಬಾಬ್ವೆ ಅವರು ಗೆಲ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಒಟ್ಟಿನಲ್ಲಿ ಜಿಂಬಾಬ್ವೆ ಬ್ಯಾಟಿಂಗ್ వచ్చి ಗ್ಯಾಪಲ್ಲಿ ಬಂದಿತ್ತು. ಸಿಕಂದರ್ ರಾಜ್ ಆಗಲಿ, ಯಾರು ಆಗಲಿ ಬಂದವರೆಲ್ಲ ಚೆನ್ನಾಗಿ ಆಡಿದ್ರು. ಅದರಿಂದನೇ ಮ್ಯಾಚ್ ಟರ್ನಿಂಗ್ ಆಯಿತು ಅನ್ಬೋದು. ಒಟ್ಟಿನಲ್ಲಿ ಪವರ್ ಪ್ಲೇಯಲ್ಲಿ ಮಿಡಲ್ ಓವರ್ ಬರಲಿಲ್ಲ ಅಂದರೆ ಲಾಸ್ಟ್ ಓವರಲ್ಲಿ ಸಿಕ್ಕಾಪಟ್ಟೆ 30 ರನ್ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರೂ ಅಲ್ಲೇ ಮ್ಯಾಚ್ ಅಂತೂ ಟರ್ನಿಂಗ್ ಆಯಿತು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು. ಒಟ್ಟಿನಲ್ಲಿ ಇಂಡಿಯಾ 115 ಚೇಸ್ ಮಾಡೋಕ್ಕೆ ಬಂದವರು ಒಟ್ಟಿನಲ್ಲಿ ಅಂತ ಹೇಳ್ಕೊಳ್ಳೋಷ್ಟು ಸಿಗಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಮೇನಲ್ಲಿ ಶುಭ್ಮನ್ ಗಿಲ್ ಇರೋ ತನಕ ಒಂಚೂರು ಹೋಪಿತ್ತು ಹೊರತು ಬಂದವರೆಲ್ಲ ಮುಖಸ್ವರ್ಕು ಹೋದ್ರು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಒಟ್ಟಿನಲ್ಲಿ ಅಭಿಷೇಕ್ ಶರ್ಮಾ ಆಗಲಿ, ಗಾಯಕ್ವಾಡ್ ಆಗಲಿ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು. ಅಭಿಷೇಕ್ ಶರ್ಮಾ 0 ಔಟ್ ಆದರೆ ಗಾಯಕ್ವಾಡ್ 7 ರನ್ಗೆ ಔಟ್ ಆದರು. ಅವ್ರ ಹಿಂದೆ ಬಂದ ರಿಯಾನ್ ಪರಾಗ್, ರಿಂಕು ಸಿಂಗ್ ಬೇಗನೆ ಮೇನ್ ಇವರಿಬ್ಬರು ಬಗ್ಗೆ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಇದ್ರು. ಇವರಿಬ್ಬರು ಚೆನ್ನಾಗಿ IPL ಆಡಿದ್ರು, ಇಲ್ಲೇನೋ ಅಂತ ಕಿಸಿಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು. ಒಟ್ಟಿನಲ್ಲಿ ಪರಾಗ್ ಬಗ್ಗೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು. ಅವರು ಹಿಂಗಾಡ್ತಾರೆ ಅಂದ್ರೂ ಏನು ಆಡಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಅಭಿಷೇಕ್ ಶರ್ಮಾ ಒಟ್ಟಿನಲ್ಲಿ ಮ್ಯಾಚ್ ಒಂದು ಕಡೆ ಟರ್ನಿಂಗ್ ಆಗಿತ್ತು. ಪವರ್ ಪ್ಲೇಯಲ್ಲಿ ಫಸ್ಟ್ ಬಾಲ್ಗೆ ಓವರ್ಗೇನೆ ಔಟ್ ಆದರು ಅಭಿಷೇಕ್ ಶರ್ಮಾ. ಅಲ್ಲೇ ಒಂಚೂರು ಮಂಕ್ ಆದರು ಅನ್ಬೋದು ಇಂಡಿಯಾ ಬ್ಯಾಟ್ಸ್ಮನ್ಗಳು. ಒಟ್ಟಿನಲ್ಲಿ ಇಂಥ ಬ್ಯಾಟ್ಸ್ಮನ್ಗಳು ಇದ್ರೂ ಒಟ್ಟಿನಲ್ಲಿ ಮೇನ್ ಒಂಚೂರು ಎಕ್ಸ್ಪೀರಿಯನ್ಸ್ ಮ್ಯಾಟ್ರ್ ಆಯ್ತಾ ಅನ್ಬೋದು. ಬಂದವರೆಲ್ಲ ಆಡೋಕೆ ಹೋದ್ರು, ಒಂಚೂರು ಕುಟ್ಕೊಂಡು ಆಡಿದರೆ ಮ್ಯಾಚ್ ಗೆಲ್ತಿತ್ತು. ಒಟ್ಟಿನಲ್ಲಿ ಇದು ಅಂಥ ಸ್ಕೋರು ಏನು ಇರಲಿಲ್ಲ. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಲೋ ಸ್ಕೋರು. ಒಟ್ಟಿನಲ್ಲಿ ಹೊಡಿಬೋದಿತ್ತು ಮನ್ಸು ಪಟ್ಟಿದ್ರೆ. ಇವರು ಬಂದವರು ನಾನು ಹೊಡಿತೀನಿ ಅಂತ ಮುಖಸ್ವರ್ಕು ಹೋಯ್ತೇನೆ ಮ್ಯಾಚ್ ಟರ್ನಿಂಗ್ ಆಯಿತು ಅನ್ಬೋದು. ಒಟ್ಟಿನಲ್ಲಿ ಮೇನು ಇಂಡಿಯಾ ಇಷ್ಟು ಈಸಿಯಾಗಿ ಬಿಟ್ಕೊಡ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಒಟ್ಟಿನಲ್ಲಿ ಶುಭ್ಮನ್ ಗಿಲ್ ಇರೋ ತನಕ ಒಂದು ಹೋಪ್ ಇತ್ತು. ಒಟ್ಟಿನಲ್ಲಿ ಜಿಂಬಾಬ್ವೆ ಬೌಲಿಂಗು ಒಟ್ಟಿನಲ್ಲಿ ಚೆನ್ನಾಗಿತ್ತು ಅನ್ಬೋದು. ಸಿಕಂದರ್ ರಾಜ್, ಶುಭ್ಮನ್ ಗಿಲ್ ವಿಕೆಟ್ ತೆಗಿತಾರೆ ನನಗೆ ಆಲ್ಮೋಸ್ಟ್ ಇಂಡಿಯಾ ಬಿಟ್ಕೊಬಿಟ್ಟಿತ್ತು ಅನ್ಬೋದು. ಒಟ್ಟಿನಲ್ಲಿ ಸಿಕಂದರ್ ರಾಜ್, ಶುಭ್ಮನ್ ಗಿಲ್ ವಿಕೆಟ್ ತೆಗೆದ ತಕ್ಷಣ ಒಂಚೂರು ಮ್ಯಾಚ್ ಟರ್ನಿಂಗ್ ಆಗಿದೆ. ಅಲ್ಲೇ ಅವರು ಲಾಸ್ಟ್ವರೆಗೂ ಒಂಚೂರು ಕುಟ್ಕೊಂಡು ಆಡಿದ್ರು. ಮೇನ್ ಕ್ಯಾಮೆ ಇನ್ನಿಂಗ್ಸ್ ಆಡ್ಕೊಂಡು ಹೆಂಗೋ ತಾಳ್ಮೆ ಆಟ ಆಡಿದ್ರು. ಕೊನೆಗೆ ಅವರು ಔಟ್ ಆದರು. ಅವರಿಂದ ಎಲ್ಲ ಬಂದರೆಲ್ಲ ಔಟ್ ಆಗಿ. ಒಟ್ಟಿನಲ್ಲಿ ವಾಷಿಂಗ್ಟನ್ ಅಂದರೆ ಒಬ್ಬರೇ 6 ಹೊಡೆದಿದ್ದು ಈ ಮ್ಯಾಚಲ್ಲಿ. ಅಂದರೆ ವಾಷಿಂಗ್ಟನ್ ಸುಂದರ್ ಇಂಡಿಯಾ ಬ್ಯಾಟ್ಸ್ಮನ್ ಕಡೆ ಅವರೊಬ್ಬರೇ 6 ಹೊಡೆದಿದ್ದು. ಬಂದವರೆಲ್ಲ ಯಾರು ಹೊಡಿಲ್ಲ ಅನ್ಬೋದು. ಮೇನ್ಗಳು ಇಲ್ಲಿ ಬೌಲಿಂಗಲ್ಲಿ ಆವೇಶ್ ಖಾನ್ ಹೊಡೆಸ್ಕೊಂಡು ಅದೇ ರನ್ನ ಇಲ್ಲಿ ಬ್ಯಾಟಿಂಗಲ್ಲಿ ಟ್ರೈ ಮಾಡಿದ್ರು ಹೊಡೆಯೋಕ್ಕೆ. ಜಸ್ಟ್ 16 ರನ್ ಹೊಡೆದ್ರು. ಒಟ್ಟಿನಲ್ಲಿ ಅಂಥ ಮ್ಯಾಟ್ರ್ ಏನೂ ಆಗಲಿಲ್ಲ. ಬಂದಿರಲ್ಲ ಆಲ್ ಔಟ್ ಆದರು ಇಂಡಿಯಾ. ಒಟ್ಟಿನಲ್ಲಿ ನಾನು ಹೇಳಿದೆ ಜಿಂಬಾಬ್ವೆ ಒಂದು ಗ್ಯಾಪಲ್ಲಿ ಯಾರು ಗೆಲ್ಲೋ ಚಾನ್ಸ್ ಇರ್ತದೆ ಅಂತ. ಒಟ್ಟಿನಲ್ಲಿ
ಇಂಡಿಯಾ ಹೊರತು ಜಿಂಬಾಬ್ವೆಗೆ ಇದ್ದರು. ಇಷ್ಟು T20 IPLಗಳನ್ನ ಆಡೋ ಮ್ಯಾಚ್ಗಳೆಲ್ಲ ಇವರು ಚೆನ್ನಾಗಿ ಆಡ್ಬಿಟ್ಟು ಇಲ್ಲಿ ಬಂದು ಆಡ್ದೇನೆ ಒಟ್ಟಿನಲ್ಲಿ ಚೆನ್ನಾಗಿ ಇಂಡಿಯಾಗೆ ಅಚೀವ್ ಮಾಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಒಟ್ಟಿನಲ್ಲಿ ಇಷ್ಟು ಇಂಡಿಯಾ ಚೆನ್ನಾಗಿ ಗೆಲ್ತಾರೆ ಅಂತ ನಾನಂತೂ ಅಂದ್ಕೊಂಡಿದ್ದೆ. ಇಷ್ಟು ಈಸಿ ಸ್ಕೋರ್ ಅಂದ್ಕೊಂಡಿದ್ದೆ. ಒಟ್ಟಿನಲ್ಲಿ ಇನ್ನೊಂದು ಏನಂದರೆ ಒಟ್ಟಿನಲ್ಲಿ ಇಂಡಿಯಾ ಬೌಲಿಂಗು ಒಂಚೂರು ಚೆನ್ನಾಗಿತ್ತು ಅನ್ಬೋದು. ಇಂಡಿಯಾ ಬ್ಯಾಟ್ಸ್ಮನ್ಗಳಿಗೆ ಮೇನ್ ಎಕ್ಸ್ಪೀರಿಯೆನ್ಸ್ ಒಂಚೂರು ಕಡಿಮೆ ಇರೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಅದರಿಂದನೇ ಮ್ಯಾಚ್ ಇವ್ರಿಗೆ ಸೋಲ್ತಿದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾ ವಿರುದ್ಧ ಜಿಂಬಾಬ್ವೆ 13 ರನ್ಗಳ ಜಯ ಅನ್ಬೋದು. ಏನೂ ಮಾಡೋಕ್ಕಾಗಲ್ಲ, ಒಂದೊಂದು ಟೈಮ್ ಆಗೋ ಚಾನ್ಸಸ್ ಇರುತ್ತೆ ಅನ್ಬೋದು. ನೆಕ್ಸ್ಟು ಜಿಂಬಾಬ್ವೆ ವರ್ಸಸ್ ಇಂಡಿಯಾ ಪ್ರಿವ್ಯೂ. ಒಟ್ಟಿನಲ್ಲಿ ಈಗ ಪ್ರಿವ್ಯೂ ವಿಡಿಯೋ ಸ್ಟಾರ್ಟ್ ಆಗ್ತಿದೆ. ಒಟ್ಟಿನಲ್ಲಿ ಮೇನ್ ಒಟ್ಟಿನಲ್ಲಿ ಇಲ್ಲಿ ಜಿಂಬಾಬ್ವೆ ಎರಡನೇ ಮ್ಯಾಚ್ ನೋಡೋದಾದರೆ ಒಟ್ಟಿನಲ್ಲಿ ಇಲ್ಲಿ ಮಿನಿಮಮ್ ಸ್ಕೋರ್ 170 ಹೊಡೆಯೋ ಚಾನ್ಸಸ್ ಸಿಕ್ಕಾಪಟ್ಟೆ ಕಡಿಮೆ ಅನ್ಬೋದು. ಲೋ ಸ್ಕೋರ್ ಗೇಮ್ ಅನ್ಬೋದು. ನನ್ನ ಪ್ರಕಾರ ಇಲ್ಲಿ ಹೋದ ಮ್ಯಾಚ್ ಇಂಡಿಯಾ ಬರ್ತಿದ್ರೆ ಒಟ್ಟಿನಲ್ಲಿ ಎರಡನೇ ಮ್ಯಾಚಲ್ಲಾದ್ರು ಅಟ್ಲೀಸ್ಟ್ ಇಂಡಿಯಾ ಗೆಲ್ಲಿ ಅಂತ ಅನ್ಕೋತಿದ್ದೀನಿ. ಮೇನ್ ಒಟ್ಟಿನಲ್ಲಿ ಇಂಡಿಯಾ ಜಿಂಬಾಬ್ವೆ ವಿರುದ್ಧ ಇಷ್ಟು ಅಜೀಬಾಗಿ ಸೋಲ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಒಟ್ಟಿನಲ್ಲಿ ಇಷ್ಟು T20 ODI ಯಾವುದೇ ಫಾರ್ಮ್ಯಾಟಲ್ಲಾಗಲಿ ಇಂಡಿಯಾ ಟೂರ್ನಿಮೆಂಟ್ಗಳೆಲ್ಲ ಎತ್ಕೊಂಡ್ಬರ್ತಿದ್ರು. ಒಟ್ಟಿನಲ್ಲಿ T20 ವರ್ಲ್ಡ್ ಕಪ್ ಅಂದಾಗೆಲ್ಲ ಇಂಡಿಯಾ ಒಂಚೂರು ಅಜೀಬಾಗ್ತಿತ್ತು ಹೊರತು ಟೂರ್ನಿಮೆಂಟ್ ಅಂದಾಗೆಲ್ಲ ಒಂಚೂರು ಇಂಡಿಯಾ ಈಸಿಯಾಗಿ ಎದ್ದು ಬಿಡ್ತಿದ್ರು ಅನ್ಬೋದು. ಒಟ್ಟಿನಲ್ಲಿ ಇಂಥ ಈಸಿ ಟೀಮ್ ಮೇಲೆ ಇಂಡಿಯಾ ಇಷ್ಟು ಸ್ಟ್ರಗಲ್ ಪಡೆದವ್ರೆ ಏನಕ್ಕಂತ ಒಂದು ಗೊತ್ತಾಗ್ತಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾ ನೋಡೋದಾದರೆ 6 ಮ್ಯಾಚಲ್ಲಿ 5 ಮ್ಯಾಚ್ನಾಗ ಎತ್ಕೊಬರ್ತಿದ್ದಾರೆ. ಜಿಂಬಾಬ್ವೆ ಅವರು 5 ಮ್ಯಾಚಲ್ಲಿ 4 ಮ್ಯಾಚ್ನಾಗ ಎತ್ಕೊಬರ್ತಿದ್ದಾರೆ. ಒಟ್ಟಿನಲ್ಲಿ ಇಂಡಿಯಾ ಅಂದಾಗೆಲ್ಲ ಜಿಂಬಾಬ್ವೆ ಒಂಚೂರು ಈಗ ಸಿಕಂದ್ರ ರಾಜು ಒಳ್ಳೆ ಟೀಮ್ನ ಮಾಡ್ಕೊಬರ್ತಿದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ಒಟ್ಟಿನಲ್ಲಿ ಸಿಕಂದ್ರ ರಾಜು ಬೌಲಿಂಗಲ್ಲಿ ಒಳ್ಳೆ ಆಟಗಳನ್ನ ಆಡ್ತಿದ್ದಾರೆ ಅನ್ಬೋದು. ಇಂಡಿಯನ್ ಟೀಮಲ್ಲಿ ಒಂಚೂರು ಏನಾದ್ರು ಚೇಂಜ್ ಮಾಡ್ತಾರೆ ಅಂದರೆ ನನ್ನ ಪ್ರಕಾರ ಇಲ್ಲಿ ಬೌಲಿಂಗಲ್ಲಿ ಏನು ಚೇಂಜ್ ಮಾಡಲ್ಲ, ಒಂಚೂರು ಬ್ಯಾಟಿಂಗಲ್ಲಿ ಚೇಂಜ್ ಮಾಡಬೇಕು ಅನ್ಬೇಕು. ಒಟ್ಟಿನಲ್ಲಿ ಬ್ಯಾಟಿಂಗಲ್ಲಿ ಚೇಂಜ್ ಮಾಡೋದಾದರೆ ಒಟ್ಟಿನಲ್ಲಿ ಅಭಿಷೇಕ್ ಶರ್ಮಾನ ಒಟ್ಟಿನಲ್ಲಿ 3ನೇ ಬ್ಯಾಟ್ಸ್ಮನ್ನಾಗಿ ಕಳಿಸ್ಬೇಕು. ಒಟ್ಟಿನಲ್ಲಿ 2ನೇ ಬ್ಯಾಟ್ಸ್ಮನ್ನಾಗಿ ನನ್ನ ಪ್ರಕಾರ ಇಲ್ಲಿ ಗಾಯಕ್ವಾಡ್ ಒಟ್ಟಿನಲ್ಲಿ ಶುಭ್ಮನ್ ಗಿಲ್ ಓಪನರ್ ಮಾಡಿಸಿದ್ರೆ ಒಳ್ಳೆ ಪಾರ್ಟ್ನರ್ಶಿಪ್ ಬೆಳೀತೆ ಅನ್ಬೋದು. ಒಟ್ಟಿನಲ್ಲಿ ಬಂದವರೆಲ್ಲ ಒಟ್ಟಿನಲ್ಲಿ ಇಂಡಿಯಾ ಕಡೆ ಒಂಚೂರು ಈ ಹೆಂಗೆ ಅಂತ ಇದು ಹೇಳೋದು ಅಂತ ಹೇಳೋಕ್ಕಿಂತ ಒಟ್ಟಿನಲ್ಲಿ ಒಂಚೂರು ತಾಳ್ಮೆಯಿಂದ ಆಡಬೇಕು ಇರುತ್ತೆ. ಒಟ್ಟಿನಲ್ಲಿ ಕುಟ್ಕೊಂಡು ಆಡಬೇಕು. ಒಟ್ಟಿನಲ್ಲಿ ಟೆಸ್ಟ್ ಮ್ಯಾಚ್ ಥರ ಆಗ್ಬಿಟ್ರು ಏನು ಮಾಡೋಕ್ಕಾಗಲ್ಲ. ಒಟ್ಟಿನಲ್ಲಿ ಇಂಡಿಯಾ ಬೌಲಿಂಗ್ ಕಡೆ ಚೆನ್ನಾಗಿದೆ, ಬ್ಯಾಟಿಂಗ್ ಕಡೆ ಚೆನ್ನಾಗಿಲ್ಲ ಆಸ್ ಯೂಶುವಲ್. ಒಟ್ಟಿನಲ್ಲಿ ಜಿಂಬಾಬ್ವೆ ಅವರು ಒಂಚೂರು ಬೌಲಿಂಗ್ ಕಡೆ ಚೆನ್ನಾಗಿದೆ, ಬ್ಯಾಟಿಂಗ್ ಕಡೆ ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಇಲ್ಲ ಅನ್ಬೋದು. ಒಟ್ಟಿನಲ್ಲಿ ಜಿಂಬಾಬ್ವೆ ಕಡೆ ಒಟ್ಟಿನಲ್ಲಿ ಒಟ್ಟಿನಲ್ಲಿ ಇಂಡಿಯಾ ಟೀಮ್ ಕಡೆ ಏನೂ ಚೇಂಜ್ ಇರಲ್ಲ ಅನ್ಬೋದು. ನನ್ನ ಪ್ರಕಾರ ಇಂಡಿಯಾ ಟೀಮು ನೋಡೋದಾದರೆ ಒಟ್ಟಿನಲ್ಲಿ ಕ್ಯಾಪ್ಟನ್ ಆಗಿ ಶುಭ್ಮನ್ ಗಿಲ್ ಇರ್ತಾರೆ. ಓಪನರ್ ಆಗಿ ನನ್ನ ಪ್ರಕಾರ ಇಲ್ಲಿ ಗಾಯಕ್ವಾಡ್ ಇರಬೇಕು. 3ನೇ ಬ್ಯಾಟ್ಸ್ಮನ್ ಆಗಿ ಅಭಿಷೇಕ್ ಶರ್ಮಾ, 4ನೇ ಬ್ಯಾಟ್ಸ್ಮನ್ ಆಗಿ ಇಲ್ಲೇ ನಮ್ಮ ಪ್ರಕಾರ ಇಲ್ಲಿ ಪರಾಗ್ ಅವರಾಗಲಿ ರಿಂಕು ಸಿಂಗ್ ಆಗಲಿ ಅಂತ ಹೇಳ್ಕೊಳ್ಳೋ ಆಟ ಆಡ್ತಿಲ್ಲ ಅನ್ಬೋದು. ಅವರಿಬ್ಬರಿಂದನೇ ಮ್ಯಾಚ್ ಒಂಚೂರು ಡಲ್ ಹೊಡಿತಿರೋದು ಅನ್ಬೋದು. ಬಂದವರೆಲ್ಲ ಇವರಿಬ್ಬರಿ ಅಟ್ಲೀಸ್ಟ್ ಒಂದು 20 ಒಂದು ಕ್ಯಾಮೆ ಇನ್ನಿಂಗ್ಸ್ ಆಡಿದ್ರೆ ಇಂಡಿಯಾ ಒಂಚೂರು ಕಮ್ ಬ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಅನ್ಬೋದು. ವಾಷಿಂಗ್ಟನ್ ಸುಂದರ್ ಚೆನ್ನಾಗಿ ಬೌಲಿಂಗ್ ಬ್ಯಾಟಿಂಗ್ ಆಡ್ತಿದ್ದಾರೆ. ರವಿ ವಿಷ್ಣು ಅಷ್ಟೇ ಹೋದ ಮ್ಯಾಚ್ ಚೆನ್ನಾಗಿ ಆಡಿದ್ರು, ಈ ಮ್ಯಾಚ್ ಆಡ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಆವೇಶ್ ಖಾನ್ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆಗ್ತಿದ್ದಾರೆ. ಒಟ್ಟಿನಲ್ಲಿ ಮುಖೇಶ್ ಕುಮಾರ್, ಖಲೀಲ್ ಮತ್ತು ಇವರಿಬ್ಬರು ವಿಕೆಟ್ ತೆಗಿಬೇಕು ಮೇನ್ ಒಟ್ಟಿನಲ್ಲಿ ಇವರಿಬ್ಬರ ಮೇಲೆ ಡಿಪೆಂಡ್ ಆಗಿರುತ್ತೆ ಅನ್ಬೋದು. ಒಟ್ಟಿನಲ್ಲಿ ಇವರಿಬ್ಬರು ಒಂಚೂರು ಬೌಲಿಂಗಲ್ಲಿ ಒಂಚೂರು ವಿಕೆಟ್ಗಳು ತೆಗೆಯೋದಲ್ಲಿ ಒಂಚೂರು ಬಾಲ್ ತಿನ್ನಿಸೋದಾಗಲಿ ಒಂಚೂರು ಮಾಡಬೇಕು. ಒಟ್ಟಿನಲ್ಲಿ ಮೇನ್ ಒಟ್ಟಿನಲ್ಲಿ ಇಂಡಿಯಾ ಕಡೆ ಬ್ಯಾಟಿಂಗ್ ನೋಡೋದಾದರೆ ಒಟ್ಟಿನಲ್ಲಿ ಲಾಸ್ಟ್ ಅವ್ರಿಗೆ ಯಾರು ಒಬ್ಬರು ನಿಂತ್ಕೊಂಡು ಆಡ್ಸೋದಾದರೆ ಮ್ಯಾಚಿಗೆಲ್ಲ ಚಾನ್ಸಸ್ ಸಿಕ್ಕಾಬಿಟ್ಟೆ ಇದೆ. ಯಾರು ಲಾಸ್ಟ್ ಅವ್ರಿಗೆ ನಿಂತ್ಕೊಂಡು ಯಾರು ಆಡಿಸೋದಿಲ್ಲ ಮ್ಯಾಚ್ಗೆಲ್ಲ ಚಾನ್ಸಸ್ ಸಿಕ್ಕಾಬಿಟ್ಟೆ ಕಷ್ಟ ಅನ್ಬೋದು. ಅಟ್ಲೀಸ್ಟು ಬಂದವರೆಲ್ಲ ಇಷ್ಟಿಷ್ಟು ಒಂದು ಕ್ಯಾಮೆ ಇನ್ನಿಂಗ್ಸ್ ನೋಡಿಲಿ ಇವರು ಅನ್ಕೋತೀನಿ. ಒಟ್ಟಿನಲ್ಲಿ ಜಿಂಬಾಬ್ವೆ ಅವರು ಹೋದ ಮ್ಯಾಚ್ನ ಬರ್ತಿದ್ದಾರೆ. ಸಿಕ್ಕಾಬಿಟ್ಟೆ ಟೆನ್ಷನ್ ಇರುತ್ತೆ ಅನ್ಬೋದು. ಜಿಂಬಾಬ್ವೆ ಅವರು ಎನರ್ಜಿ ಇಂಡಿಯಾದವ್ರಿಗೆ ಲೋ ಎನರ್ಜಿ ಇದ್ದರೂ ಇರ್ಬೋದು. ಒಟ್ಟಿನಲ್ಲಿ ಇಂಡಿಯಾ ಈ ಮ್ಯಾಚ್ನಾಗ ಗೆದ್ದರೆ ಚೆನ್ನಾಗಿರುತ್ತೆ ಅನ್ಬೋದು. ಈ ಮ್ಯಾಚ್ನಲ್ಲಿ ಗೆಲ್ಲಿಲ್ಲ ಆದರೆ ನೆಕ್ಸ್ಟ್ ಡಿವೈಡೆಡ್ ಆಗೋ ಮ್ಯಾಚಸ್ ಸಿಕ್ಕಾಪಟ್ಟೆ ಇದೆ. ಒಟ್ಟಿನಲ್ಲಿ ಇಂಡಿಯಾ ಜಿಂಬಾಬ್ವೆ ಅಂದಾಗೆಲ್ಲ ಒಟ್ಟಿನಲ್ಲಿ ಇಂಡಿಯಾದವರು ಈಸಿಯಾಗಿ ಗೆಲ್ತಿದ್ರು, ಈಗ ಯಾಕೋ ಈಸಿಯಾಗಿ ಗೆಲ್ತಿಲ್ಲ. ಯಾಕೆಂದರೆ ಈಗ ಸಿಕ್ಕಾಪಟ್ಟೆ ಯಂಗ್ಸ್ಟರ್ಸ್ ಆಗಿಬಿಟ್ಟಿದ್ದಾರೆ, ಅದರಿಂದ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯೆನ್ಸ್ ಇಲ್ಲ, ಅದರಿಂದ ಮ್ಯಾಟ್ರ್ ಆಗ್ತಿದೆ ಅನ್ಬೋದು. ಒಟ್ಟಿನಲ್ಲಿ ಈ ಮ್ಯಾಚ್ನ ಇಂಡಿಯಾ ಗೆಲ್ಲಿ ಅಂತ ಈ ಪ್ರಿವ್ಯೂ ಮತ್ತು ಈ ರಿವ್ಯೂ ಮುಗಿಸ್ತಿದ್ದೀನಿ. ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ. ಒಟ್ಟಿನಲ್ಲಿ ಇವತ್ತು MS ಧೋನಿ ಬರ್ತಡೇ ಬೇರೆ,
MS ಧೋನಿಗೆ ಹ್ಯಾಪಿ ಬರ್ತ್ಡೇ ಅಂತ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ.